ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನೀವು ನೋಡಬಹುದು ಕೊನೆಯೂ ಕೂಡ ಬೆಳೆ ಪರಿಹಾರ ಹಣ ಒಂದು ಸ್ಯಾಂಕ್ಷನ್ ಆಗಿದೆ. ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಒಂದು 12,000 ರೂಪಾಯಿ ಜಮಾ ಆಗಿದೆ. ನಿಮಗೆ ಎಷ್ಟು ಹಣ ಬಂದಿದೆ ಅದನ್ನು ಯಾವ ರೀತಿ ನೋಡುವುದು, ಎಲ್ಲಿ ನೋಡುವುದು ಎಲ್ಲಾನು ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ಕೊನೆಗೂ ಕೂಡ ರಾಜ್ಯ ಸರ್ಕಾರದವರು ಒಂದು ಕೇಂದ್ರ ಸರ್ಕಾರದ ನಡುವೆ ಒಂದು ಫೈಟ್ ಮಾಡಿ ಕೊನೆಗೂ ಕೂಡ ಬೆಳೆ ಪರಿಹಾರ ಹಣನ ಬಿಡುಗಡೆ ಮಾಡಿಕೊಂಡಿದ್ದಾರೆ. ಈಗ ರಾಜ್ಯದ ಎಲ್ಲಾ ರೈತರು ಕೂಡ ಬೆಳೆ ಪರಿಹಾರ ಹಣನ ಬಿಡುಗಡೆ ಮಾಡುತ್ತಿದ್ದಾರೆ. ಇಲ್ಲಿ ಇದುವರೆಗೂ ಕೂಡ ಈಗಾಗಲೇ ಎಷ್ಟೊಂದು ಜನಕ್ಕೆ ಬೆಳೆ ಪರಿಹಾರ ಬಂದಿರುವುದು. ಈ ಒಂದು ಹಣ ಯಾವ ರೀತಿ ಬರುತ್ತದೆ ಅಂದ್ರೆ, ನಿಮ್ಮ ಕೃಷಿ ಭೂಮಿ ಎಷ್ಟು ಎಕರೆ ಇದೆ ಆ ಒಂದು ಕ್ಯಾಲ್ಕುಲೇಷನ್ ತೆಗೆದುಕೊಂಡು ನಿಮಗೆ ಈ ಒಂದು ಬೆಳೆ ಪರಿಹಾರ ಹಣ ಕೊಡುತ್ತಾರೆ. ಈ ಒಂದು ಬೆಳೆ ಪರಿಹಾರ ಹಣನ ಪಡೆದುಕೊಳ್ಳಬೇಕಂದ್ರೆ ನೀವು ನಿಮ್ಮ ಹತ್ತಿರ ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ಫ್ರೂಟ್ಸ್ ಐಡಿನ ಮಾಡಿಸಿರಬೇಕಾಗುತ್ತದೆ. ಅಂತ ರೈತರಿಗೆ ಮಾತ್ರ ಈ ಒಂದು ಬೆಳೆ ಪರಿಹಾರನ ಡೈರೆಕ್ಟ್ ಆಗಿ ನೀವು ನಿಮ್ಮ ಖಾತೆಗೆ ಪಡೆದುಕೊಳ್ಳಬಹುದಾಗಿರುತ್ತದೆ. ಇದಕ್ಕೆ ಯಾವುದೇ ತರಹದ ಸಪರೇಟ್ ಆಗಿ ಅರ್ಜಿ ಸಲ್ಲಿಸುವ ಅಗತ್ಯ ಇಲ್ಲ. ನೀವು ಫ್ರೂಟ್ಸ್ ಐಡಿ ಮಾಡಿಸಿಕೊಂಡಿದ್ರೆ ಅಂತಹ ರೈತರಿಗೆ ಅವರೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದವರು ಏನು ಒಂದು ಫಾರ್ಮರ್ಸ್ ಲಿಸ್ಟ್ ಅನ್ನ ಇರುತ್ತಲ್ಲ ಅದನ್ನ ಅವರು ಇಸಿದುಕೊಂಡು ಅಲ್ಲಿ ಲಿಸ್ಟ್ ಅನ್ನ ಟ್ಯಾಲಿ ಮಾಡಿ ನಿಮ್ಗೆ ಏನ್ ಮಾಡುತ್ತಾರೆ ಅಂದ್ರೆ, ಒಂದು ಬೆಳೆ ಪರಿಹಾರ ಹಣನ ನಿಮಗೆ ಡೈರೆಕ್ಟ್ ಆಗಿ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡುತ್ತಾರೆ. ಇವಾಗ ನೀವು ಸ್ಕ್ರೀನ್ಶಾಟ್ ಅನ್ನ ನೋಡ್ಬೋದು. ಇವಾಗ 12,000 ರೂಪಾಯಿ ಹಣನ ಇವರಿಗೆ ಆಗಲೇ ಸ್ಯಾಂಕ್ಷನ್ ಆಗಿದೆ. ಅಮೌಂಟ್ ಆಗಲೇ ಬಂದು ಕ್ರೆಡಿಟ್ ಆಗಿದೆ ಅವರ ಬ್ಯಾಂಕ್ ಅಕೌಂಟ್ಗೆ. ಇವಾಗ ನಿಮಗೆ ಎಷ್ಟು ಹಣ ಬಂದಿದೆ ಯಾವ ರೀತಿ ನೋಡುವುದು ಅನ್ನೋದನ್ನು ನಿಮಗೆ ಕಾಮನ್ ಆಗಿ ಡೌಟ್ ಇರುತ್ತೆ. ಇಲ್ಲಿ ಅದನ್ನ ಚೆಕ್ ಮಾಡುವುದಕ್ಕೆ 2 ಮೆಥಡ್ ಇರುತ್ತೆ. ಫಸ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಿಕೊಳ್ಳಿ. ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಹಣ ಬಂದಿದೆ ಅನ್ನುವುದನ್ನು. ನಿಮಗೆ ಏನಾದ್ರೂ ಬೆಳೆ ಪರಿಹಾರ ಹಣ ಬಂದಿಲ್ಲ ಅಂದ್ರೆ ಇನ್ನು ಕೆಲವು ದಿನಗಳಲ್ಲಿ ನೀವು ಕೂಡ ರಿಸೀವ್ ಮಾಡಿಕೊಳ್ಳುತ್ತೀರಾ. ಈ ಒಂದು ವಿಡಿಯೋನ ರೈತರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.